ಸಭೆಯಲ್ಲಿ ಡಿಸಿಎಂ ಹುದ್ದೆಗಾಗಿ ಉತ್ತರ ಕರ್ನಾಟಕ ಹಾಗೂ ಲಿಂಗಾಯತ ಶಾಸಕರು ಒತ್ತಡ ಹಾಕ್ತಿದ್ದಾರೆ. ಕಾಂಗ್ರೆಸ್ನ ಸಭೆಯಲ್ಲಿ ಉತ್ತರ ಕರ್ನಾಟಕ ಹಾಗೂ ಲಿಂಗಾಯತ ಶಾಸಕರು ಡಿಸಿಎಂ ಹುದ್ದೆಗಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ರಚನೆಯಲ್ಲೂ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ನೀಡಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಹುದ್ದೆ ದಕ್ಷಿಣ ಕರ್ನಾಟಕಕ್ಕೆ ಸಿಕ್ಕರೆ ನಾವೇನ್ ಮಾಡೋದು, ಡಿಸಿಎಂ ಹಾಗೂ ಪ್ರಬಲ ಖಾತೆಗಳನ್ನ ಲಿಂಗಾಯತರಿಗೆ ಕೊಡಿ ಅಂತ ಭಾವಿ ಸಿಎಂ ಕುಮಾರಸ್ವಾಮಿ ಹಾಗೂ ಹೈಕಮಾಂಡ್ ಮೇಲೂ ಕೂಡ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬಿಎಸ್ವೈ ಲಿಂಗಾಯತ ಅನ್ನೋ ಕಾರಣಕ್ಕಾಗಿ ಸಿಎಂ ಹುದ್ದೆಯನ್ನ ತಪ್ಪಿಸಿದ್ದಾರೆ. ಒಕ್ಕಲಿಗರು ಸಿಎಂ ಆಗ್ತಾರೆ, ದಲಿತರೊಬ್ಬರು ಡಿಸಿಎಂ ಆಗ್ತಾರೆ, ಲಿಂಗಾಯತರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹುದ್ದೆ ಸಿಗ್ತಾ ಇಲ್ಲ. ಉತ್ತರ ಕರ್ನಾಟಕ ಹಾಗೂ ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ಕೊಡಿ ಅಂತ ಈಗಾಗಲೇ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದವರು ಅಥವಾ ಲಿಂಗಾಯತರೊಬ್ಬರಿಗೆ ಡಿಸಿಎಂ ಪಟ್ಟವನ್ನ ಕೊಡ್ತಾರಾ ಇಲ್ವಾ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 2 ಡಿಸಿಎಂ ಹುದ್ದೆ ಸೃಷ್ಟಿಗೆ ಮೈತ್ರಿ ಸರ್ಕಾರದಲ್ಲಿ ಈಗಾಗಲೇ ಮಾತುಕತೆ ಕೂಡ ಶುರುವಾಗಿದೆ. ಎಂಬಿ ಪಾಟೀಲ್ ಅಥವಾ ಶಾಮನೂರು ಶಿವಶಂಕರಪ್ಪಗೆ ಡಿಸಿಎಂ ಹುದ್ದೆಯನ್ನ ಕೊಡಬಹುದಾ? ವೀರಶೈವ ಮಹಾಸಭಾ ಕಡೆಯಿಂದ ಶಾಮನೂರು ಪರ ಬ್ಯಾಟಿಂಗ್ ನಡೀತಾ ಇದೆ. ಲಿಂಗಾಯತ ಸ್ವಾಮೀಜಿಗಳ ಮೂಲಕ ಎಂಬಿ ಪಾಟೀಲ್ ಅವರು ಕೂಡ ಇಲ್ಲಿ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ಡಿಸಿಎಂ ಹಾಗೂ ಸಿಎಂ ಹುದ್ದೆ ಎರಡೂ ಕೂಡ ದಕ್ಷಿಣ ಕರ್ನಾಟಕದವರಿಗೆ ಕೊಟ್ರೆ ಉತ್ತರ ಕರ್ನಾಟಕದವರು ಏನ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಮೈತ್ರಿ ಸರ್ಕಾರ ರಚನೆಯ ಸಂದರ್ಭದಲ್ಲೇ ಈಗ ಲಿಂಗಾಯತ ಸಮುದಾಯದವರಿಗೆ ಡಿಸಿಎಂ ಪಟ್ಟ ಕೊಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಇದನ್ನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಯಾವ ರೀತಿ ನಿಭಾಯಿಸಬಹುದು? ಮೈತ್ರಿ ಸರ್ಕಾರದ ರಚನೆಗೆ ಇದೇನಾದ್ರೂ ತೊಡಕಾಗಬಹುದಾ? ಹೇಗೆ? ಕರ್ನಾಟಕ ಭಾಗದವರಿಗೆ ಯಾವ ಹುದ್ದೆ ಲಭಿಸಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕರ್ನಾಟಕ. ಓಕೆ ಚಿದಾನಂದ್ ಪಟೇಲ್, ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಾಹಿತಿಗಾಗಿ ಮತ್ತೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಒಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗತ್ತೆ, ಈಗಾಗಲೇ ಮೈತ್ರಿ ಸರ್ಕಾರ ರಚನೆಗೆ ಇನ್ನು 1 ದಿನ ಬಾಕಿ ಇದೆ. ನಾಡಿದ್ದು ಸಿಎಂ ಆಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದರೆ ಅದಕ್ಕೂ ಮುಂಚಿತವಾಗಿ ಡಿಸಿಎಂ ಹುದ್ದೆಯ ಕುರಿತಾಗಿ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಲಯದಲ್ಲಿ ಸಾಕಷ್ಟು ಲಾಬಿ ಶುರುವಾಗಿದೆ. ಬೆಂಗಳೂರಿನ ಲಾ ಮೆರಿಡಿಯನ್ ಹೋಟೆಲ್ನಲ್ಲಿದ್ದ 32 ಜೆಡಿಎಸ್ ಶಾಸಕರು ದೇವನಹಳ್ಳಿಯ ನಂದಿ ಬೆಟ್ಟದ ಬಳಿಯ ಪ್ರೆಸ್ಟೀಜ್ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಶಾಸಕರ ಜೊತೆಯಲ್ಲಿ ಶಾಸಕರ ಕುಟುಂಬದವರನ್ನು ಕೂಡ ಕರೆಸಿಕೊಂಡು ರೆಸಾರ್ಟ್ನಲ್ಲೇ ಇರಿಸಲಾಗಿದೆ. ಶಾಸಕರ ವಾಸ್ತವ್ಯಕ್ಕಾಗಿ 5 ದಿನಗಳಿಗೆ 30 ರೂಂಗಳನ್ನು ಬಾಡಿಗೆಗೆ ಪಡೆಯಲಾಗಿದೆ. ಎಚ್ಡಿಕೆ ಪ್ರಮಾಣ ವಚನ ಸ್ವೀಕರಿಸಿ ಬಹುಮತ ಸಾಬೀತುಪಡಿಸುವವರೆಗೂ ಶಾಸಕರು ರೆಸಾರ್ಟ್ನಲ್ಲೇ ಇರಲಿದ್ದಾರೆ. ಆಪರೇಷನ್ ಕಮಲದ ಭೀತಿಯಿಂದ ರೆಸಾರ್ಟ್ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಆಪರೇಷನ್ ಕಮಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಶಾಸಕರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಯಾವುದೇ ಆಮಿಷಗಳಿಗೆ ಬಲಿಯಾಗದಂತೆ ಕಾಂಗ್ರೆಸ್ನ ಶಾಸಕರಿಗೆ ಸೂಚನೆ ಕೊಡಲಾಗಿದೆ. ಅಲ್ಲದೆ ಯಾರೂ ಕೂಡ ಮಂತ್ರಿ ಸ್ಥಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ಹೈಕಮಾಂಡ್ ಒಳ್ಳೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಕೈ ನಾಯಕರು ಶಾಸಕರಿಗೆ ಧೈರ್ಯ ತುಂಬುತ್ತಿದ್ದಾರೆ.